ಎಲ್ಲರಿಗೂ ಶುಭೋದಯ. ವೇದಿಕೆಯ ಗಣ್ಯರಿಗೆ ಹಾಗೂ ನೆರೆದಿರುವ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಅದರಂತೆ ಅನೇಕ ರಾಜ್ಯಗಳು, ಅನೇಕ ಜಿಲ್ಲೆಗಳು, ಅನೇಕ ಗ್ರಾಮಗಳು, ಅನೇಕ ಧರ್ಮಗಳು, ಅನೇಕ ಭಾಷೆಗಳು, ಅನೇಕ ರೀತಿಯ ಉಡುಗೆ ತೊಡುಗೆಗಳು, ಅನೇಕ ರೀತಿಯ ತಿಂಡಿ ತಿನಿಸುಗಳು, ಹೀಗೆ ಅನೇಕತೆಯಲ್ಲಿ ಏಕತೆಯನ್ನು ಪಡೆದು ವಿಶ್ವದಲ್ಲಿ ನಮ್ಮ ಭಾರತ ದೇಶ ಒಂದು ವಿಶಿಷ್ಟ ದೇಶವಾಗಿದೆ. ಉಸಿರಿರುವವರೆಗೆ ನಾನು ಭಾರತೀಯನೆಂದು ಬೀಗು, ಕೊನೆ ಉಸಿರು ಎಳೆಯುವಾಗಲೂ ಒಂದೇ ಮಾತರಂ ಎಂದು ಕೂಗು. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಅದರಂತೆ ಮಾತೃದೇವೋ ಭವ ಎಂಬ ಮಾತಿನಂತೆ ಭಾರತ ಮಾತೆಯನ್ನು ವಂದಿಸುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಅದಕ್ಕಾಗಿ ಒಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ UKGಯ ಕಿನ್ನರಿಯರು. ಎಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು ಪುಟಾಣಿಗಳೇ. ಎಲ್ಲರೂ ಕುಳಿತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ನಮಗೆಲ್ಲರಿಗೂ ತಿಳಿದಿರುವಂತೆ 1950 ಜನವರಿ 26ರಂದು ನಮ್ಮ ದೇಶ ಗಣರಾಜ್ಯವಾಯಿತು ಹಾಗೂ ನೂತನವಾಗಿ ಏಕರೂಪದ ಸಂವಿಧಾನ ಜಾರಿಗೆ ಬಂದಿತು. ಇಂತಹ ಮಹತ್ತರ ಹೆಜ್ಜೆಯನ್ನಿಟ್ಟು ಈ ಐತಿಹಾಸಿಕ ದಿನವಾದ ಜನವರಿ 26ರಂದು ಪ್ರತಿ ವರ್ಷ ಗಣರಾಜ್ಯ ದಿನವಾಗಿ ಆಚರಿಸಲಾಗುತ್ತದೆ. ಇಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಭಾರತೀಯ ಸಂಸ್ಕೃತಿಯಂತೆ ಹಾಗೂ ಅತಿಥಿ ದೇವೋ ಭವ ಎಂಬ ವಾಕ್ಯವನ್ನು ಪಾಲಿಸುತ್ತಾ ಇಲ್ಲಿ ನೆರೆದಿರುವ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಗೌರವ ನೀಡಲು ನಾನು ಸಂತೋಷ ಪಡುತ್ತೇನೆ. ಪ್ರಥಮವಾಗಿ ನಮ್ಮ ಈ ವೈಭವ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಕೆ ಅಚ್ಚುಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ರತ್ನಾವತಿ ಎಸ್ ದೇರ್ಲಕಟ್ಟೆ ರವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬೆಲ್ಮಾ ದೇರ್ಲಕಟ್ಟೆಯಲ್ಲಿ ಅಧ್ಯಾಪಕಿಯಾಗಿ 40 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿರುವರು ಹಾಗೂ 10 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರ ಆಸಕ್ತಿ ಕೇವಲ ಬೋಧನೆಗೆ ಮಾತ್ರ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಮಕ್ಕಳಿಗೆ ತರಬೇತಿ ಕೊಡುವುದರಲ್ಲೂ ಇವರದು ಎತ್ತಿದ ಕೈ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ಕಬ್ಸ್ ತರಬೇತಿ, ಜವಾಹರ್ ನವೋದಯ ಪರೀಕ್ಷೆಗೆ ಮಕ್ಕಳಿಗೆ ತರಬೇತಿ ಮತ್ತು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸುವಲ್ಲಿ ವಿಜ್ಞಾನ ಪ್ರತಿಭಾ ಪರೀಕ್ಷೆಯ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೋನಾಜೆ ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿ, ಬೆಲ್ಮಾ ಮಹಿಳಾ ಮಂಡಳಿಯ ಸ್ಥಾಪಕ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿ ಸಾಮಾಜಿಕ ಕ್ಷೇತ್ರದಲ್ಲೂ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರಿಗೆ ಪುಟಾಣಿ ಶ್ರೀಯಾ ಎಸ್ ಕೊಟ್ಟಾರಿ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ತುಂಬು ಮನದಿಂದ ಭಾಗವಹಿಸಿ ನಮಗೆ ಸತತವಾಗಿ ನಿರಂತರ ಮಾರ್ಗದರ್ಶನವನ್ನು ನೀಡುತ್ತಿರುವ ಶ್ರೀಯುತ ರಾಜ್ಕುಮಾರ್ ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪುಟಾಣಿ ಗ್ಯಾನ್ವಿ ಕರ್ಕೇರ ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರುತ್ತೇನೆ.
ಹಾಗೆಯೇ ವೈಭವ್ ಟ್ರಸ್ಟ್ನ ಖಜಾಂಚಿಯಾಗಿರುವ ಶ್ರೀಯುತ ಭಗವಂತ ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪುಟಾಣಿ ಶ್ರೀನಿಕಾ ರವಿ ಭಟ್ ಇವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ಕೋರುತ್ತೇನೆ. ವೈಭವ ಟ್ರಸ್ಟ್ನ ಸದಸ್ಯರಾಗಿರುವ ಶ್ರೀಯುತ ಮಾಧವ್ ಕುಲಲ್ ಸರ್ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪುಟಾಣಿ ಸಹನಿ RP ಇವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೋರುತ್ತೇನೆ. ನಮ್ಮ ಶಾಲೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಹೊಸತನವನ್ನು ಅಳವಡಿಸುತ್ತಾ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುತ್ತಿರುವ ಮತ್ತು ನಮ್ಮ ಶಾಲೆಯ ಆಧಾರ ಸ್ತಂಭವಾಗಿರುವ ನಮ್ಮ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಕವಿತಾ ಬಿ ದಾಸ್ ಮ್ಯಾಮ್ ರವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಪುಟಾಣಿ RV ರಾವ್ ಇವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲಾ ಪೋಷಕರಿಗೂ, ಶಿಕ್ಷಕೇತರ ವೃಂದದವರಿಗೂ ಹಾಗೂ ಪ್ರೀತಿಯ ಎಲ್ಲಾ ಪುಟಾಣಿಗಳಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲಾ ದೇವರಿಗೆ ತಲೆ ತಗ್ಗಿಸಿ ನಮಸ್ಕರಿಸುತ್ತೇವೆ, ಆದರೆ ಈ ದೇವರಿಗೆ ತಲೆ ಎತ್ತಿ ನಮಸ್ಕರಿಸುತ್ತೇವೆ. ಯಾಕೆಂದರೆ ಈ ದೇವರು ಹೇಳುತ್ತದೆ, ನನ್ನ ಭಕ್ತರು ಯಾವತ್ತೂ ತಲೆ ತಗ್ಗಿಸಬಾರದು ಅಂತ. ಒಂದೇ ಭಾರತ ಶ್ರೇಷ್ಠ ಭಾರತ. ಕೇಸರಿ, ಬಿಳಿ, ಹಸಿರು 3 ಬಣ್ಣಗಳ ನಡುವೆ ಅಶೋಕ ಚಕ್ರವು, ಸತ್ಯ, ಶಾಂತಿ, ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು. ಈ ಹೆಮ್ಮೆಯ ತ್ರಿವರ್ಣ ರಂಗಿನ ಪತಾಕೆಯನ್ನು ಮುಗಿಲೆತ್ತರದಲ್ಲಿ ನೋಡುವ ಸಮಯ ಇದೀಗ. ಮುಖ್ಯ ಅತಿಥಿಗಳಲ್ಲಿ ಧ್ವಜಾರೋಹಣ ಹಾಗೂ ರಾಷ್ಟ್ರಧ್ವಜಕ್ಕೆ ನಮನ ನೀಡುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ವಿನಂತಿ. फ्लैग सैल्यूट. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल बंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे, तव शुभ आशीष मागे. गाहे तव जय गाथा. जनगण मंगलदायक जय हे भारत भाग्य विधाता. जय हे जय हे जय हे जय 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 हे. ಆರ್ಡರ್. ಈ ಶುಭ ಸಂದರ್ಭದಲ್ಲಿ ನವೆಂಬರ್ 24ರಂದು ನಡೆದ ವಿಜ್ಞಾನ ಯೋಜನಾ ಪ್ರದರ್ಶನದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸಿದ ಎಲ್ಲ ಮಕ್ಕಳಿಗೆ ಪ್ರೋತ್ಸಾಹಕರ ಬಹುಮಾನ ವಿತರಣಾ ಸಮಾರಂಭ ಇದೀಗ ನಡೆಯಲಿದೆ. ಅದರಂತೆ ಕುಮಾರಿ ಸಾಯಿಲಕ್ಷ್ಮಿ ಅವರನ್ನು ಈ ಕಾರ್ಯಕ್ರಮವನ್ನು ಕೊಡಬೇಕಾಗಿ ಕೋರುತ್ತೇನೆ. ಪ್ರೇರಣೆಯು ಬೆಳವಣಿಗೆ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ. ಸರಿಯಾದ ಮನಸ್ಥಿತಿಯನ್ನು ಹೇಗೆ ಹೊಂದಬೇಕೆಂದು ಕಲಿಯಲು ಮಕ್ಕಳಿಗೆ ಸಹಾಯ ಮಾಡುವಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಶಾಲೆಯು ಯಾವಾಗಲೂ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಪ್ರಗತಿಯೊಂದಿಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುತ್ತದೆ. ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಹೊಸ ಸಂಗತಿಗಳನ್ನು ಕಲಿಯಲು ಮತ್ತು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ವಿಜ್ಞಾನ ಪ್ರದರ್ಶನವು ಅದ್ಭುತ ಪಾತ್ರ ವಹಿಸುತ್ತದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವನ್ನು ಬೆಳೆಸುತ್ತದೆ. ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿವಿಧ ರೀತಿಯ ಯೋಜನೆಗಳನ್ನು ಮಕ್ಕಳು ಪ್ರದರ್ಶಿಸಿದರು. ಅನೇಕ ಪಾಲಕರು ಸಹ ಮಕ್ಕಳಿಗೆ ತರಬೇತಿ ನೀಡಿದ್ದು ಪ್ರಶಂಸನೀಯ. ಹಾಗೆಯೇ ಪ್ರತಿಭೆಯನ್ನು ಗುರುತಿಸಲು ಮತ್ತು ಮಕ್ಕಳ ಕೆಲಸವನ್ನು ಪ್ರೋತ್ಸಾಹಿಸಲು ಎಲ್ಲ ಭಾಗವಹಿಸಿದವರಿಗೆ ಮೆಚ್ಚುಗೆಯ ಸಂಕೇತ ನೀಡಲು ಆಡಳಿತ ಮಂಡಳಿ ನಿರ್ಧರಿಸಿರುತ್ತದೆ. ಈಗ ನಾನು ನಮ್ಮ ಮುಖ್ಯ ಅತಿಥಿ ಶ್ರೀಮತಿ ರತ್ನಾವತಿ ಸದಾನಂದ ಮೇಡಮ್ ಅವರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ನರ್ಸರಿ ವಿಭಾಗದ ಆರುಷ್ ಎಲ್ ಪೂಜಾರಿ.
ಅಹನ ಕೆ ಸುವರ್ಣ, ದುವಾಂಶ್ ನಾಯಕ್, ದುವಿತಾ ಎಚ್ ಗೌಡ, ನೈನಿಕಾ ಅಖಿಲ್, ಶಿವಾಂಶಿ ಎ ಪೂಜಾರಿ, ಶಿಯಾನ್ಜಿ, ಮೊಹಮ್ಮದ್ ಇಮ್ಶಾಜ್, ಎಲ್ಕೆಜಿ ವಿಭಾಗದ ಆರುಷ್ ಎಸ್ ನಾಯಕ್, ಆರ್ವಿ ರಾವ್, ಅಯಾಂಶ್ ಎಸ್ ಬ್ರಹ್ಮಾವರ್, ಇಯಾನ್ ಜುವೆನ್ ಡಿಸೋಜಾ, ಕೃತಿಕ್ ಎಸ್, ನಮಿತ್ ಅಬ್ರಹಂ ಐಮನ್, ಸಹನಿ ಆರ್ಪಿ, ಶ್ರಿಯಾ ಎಸ್ ಕೊಟ್ಟಾರಿ, ತನ್ಮಯ್ ಜಿ. ಮುಂದಿನ ಬಹುಮಾನವನ್ನು ಶ್ರೀ ರಾಜ್ಕುಮಾರ್ ಸರ್ ನೀಡಿಕೊಡಬೇಕಾಗಿ ಕೇಳುತ್ತೇನೆ. ಆಸ್ಟೆಲ್ ಪ್ರಶಿಲ್ಲಾ ಲೋಬೋ, ಚೆರಿಶ್ ಡಿಎಂ, ಹಯನ್ ರಾಜ್ ಎಂಬಿ, ನಂದನ್ ಮೆಲಾಂಟಾ, ನೀಲ್ ಆಳ್ವಾ, ಪ್ರಣವ ಎಸ್ ಭಟ್, ರಿಯಾ ಪಿ ಎಸ್, ಸಮನ್ವಿ ಪಿಬಿ, ವಿಹಾರ್ ಪ್ರವೀಣ್ ಶೆಟ್ಟಿ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಮಾಧವ್ ಕುಲಾಲ್ ಸರ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯುಕೆಜಿ ವಿಭಾಗದ ಆರಾಧ್ಯ ಎಸ್ ನಾಯಕ್, ಆರುಷ್, ಆಶ್ಕಾ ಕೃಷ್ಣ ಎಸ್, ಆಯಿಷಾ ಮರಿಯಂ ನಜೀಫ್, ಅನಂತಕೃಷ್ಣ ಆರ್, ಅನ್ಶಿ ರೈ, ಧನ್ವಿ ನಾಯ್ಕ್, ದಿಯಾನ್ ಶೆಟ್ಟಿ, ದಿಯಾನ್ಶಿ ನಾಯ್ಕ್, ಜಿ ದಿತ್ಯಾ ಬಂಗೇರ, ಗೌರಿಕ್ ಪ್ರಸಾದ್ ಕರ್ಕೇರ, ಹರಿಕಾ ಸಚಿನ್, ಮಗದ್ ಎಸ್ ರೈ, ಮಾಹಿನ್ ಬಿ, ನೇನಾ ನಿತಿನ್ ಕೃಷ್ಣ, ರೆನಾಲ್ಡ್ ಪ್ರಿಶ್ ಡಿಸೋಜಾ, ಸಾನ್ವಿ ಸಾತ್ವಿ ಕೆ, ಎಸ್ ಮನ್ವಿಶ್ ಬಂಗೇರ, ತನ್ವಿ ಜೋಗಿ, ಲಕ್ಷ್ ಬೆಲ್ಚಾಡ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಆಗಮಿಸಿದ ಎಲ್ಲ ಅತಿಥಿ ಗಣ್ಯರು ವೇದಿಕೆಯ ಮುಂದಿರುವ ಆಸನಗಳನ್ನು ಸ್ವೀಕರಿಸಿ ನಮ್ಮ ಪುಟಾಣಿಗಳ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರಂಭಿಸಲು ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ಆದಂತಹ ಪ್ರತಿಭೆ ಇರುತ್ತದೆ,
ಅದಕ್ಕೆ ಅವಕಾಶ ಮಾಡಿಕೊಟ್ಟರೆ ಮಾತ್ರ ಮಗುವಿನ ಸರ್ವತೋಮುಖ ಬೆಳವಣಿಗೆ ಸಾಧ್ಯ. ಆದ್ದರಿಂದ ಇದೀಗ ನಿಮ್ಮ ಮುಂದೆ ನಮ್ಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬರುತ್ತಿದ್ದಾರೆ. ಇದೀಗ ಮೊದಲನೇದಾಗಿ ನಿಮ್ಮ ಮುಂದೆ ಶಾಂತಿ ಹಾಗೂ ಏಕತೆಯ ರಾಷ್ಟ್ರಪ್ರೇಮವನ್ನು ಗುಜರಾತಿ ಭಾಷೆಯ ಹಾಡಿನೊಂದಿಗೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ LKGAಯ ಪುಟಾಣಿಗಳು. ತಮ್ಮ ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಂಬಿಸಿ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರೀಯ ಚಿಹ್ನೆಗಳನ್ನು ಹೊಂದಿದ್ದು ಅದರ ಗುರುತು, ಇತಿಹಾಸ ಹಾಗೂ ಮೌಲ್ಯಗಳನ್ನು ಒಳಗೊಂಡಿದೆ. ಇದು ರಾಷ್ಟ್ರದ ನಾಗರಿಕರಲ್ಲಿ ಏಕತೆ, ದೇಶಭಕ್ತಿ ಹಾಗೂ ಹೆಮ್ಮೆಯ ಭಾವವನ್ನು ಉಂಟುಮಾಡುತ್ತದೆ. ಈ ನಿಟ್ಟಿನಲ್ಲಿ ರಾಷ್ಟ್ರಭಕ್ತಿಯನ್ನು ನಮ್ಮೆಲ್ಲರ ಹೃದಯದಲ್ಲಿ ಜಾಗೃತಗೊಳಿಸಲು ತಮ್ಮ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟುಕೊಂಡು ತಮ್ಮ ಮುಂದೆ ಬರುತ್ತಿದ್ದಾರೆ ನರ್ಸರಿಯ ಪುಟಾಣಿಗಳು. ತಮ್ಮ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. I'm a peacock, dancing nice, climbing up the green, green trees. Everyone like to me, so that is why I'm
national bird. I'm a peacock, cuckoo, coo. I'm a peacock, cuckoo, coo. I'm a peacock, cuckoo, coo. Good morning, everyone. My name is Peacock and National Bird India. Thank you. देवी सुरेश्वरी भगवती गंगे त्रिभुवन तारिणी तरल तरंगे देवी सुरेश्वरी भगवती गंगे त्रिभुवन तारिणी तरल तरंगे शंकर मौली विहारिणि विमले मम मदिरास्तां तव पद कमले अलकानंदे परमानंदे कुरु करुणामय कातरवंदे. Good morning, everyone. I am Holy River Ganga. I am National River of India. I pass through many cities of India. Fall into Bay of Bengal. The Hindus worship me and bath me. Thank you. The tricolor of India flutters atop with pride. Saffron, white and green, it holds the chakra form inside. The tricolor of India flutters atop with pride. Saffron, white and green, it holds the chakra form inside. ये तिरंगा हमारा ऊंचा रहेगा. ये तिरंगा हमारा ऊंचा रहेगा. Good morning, everyone. I am the national flag of India. I have 3 colors. Saffron color. White is the middle. Green bottom. Ashoka chakra. Good morning, Ba. I am Royal Bengal Tiger. National animal of India. Thank you. Shine tonight, come may we dance and sing. Moonshine tonight, come may we dance and sing. Need you up so, you up so, under banyan tree. Need you up so, you up so, under banyan tree. Ladies make curtsy and gentlemen make bow. Good morning, everyone. I am a banyan tree. I am the national tree of India. I give cool shades in sunny days. I am the home for so many birds. Thank you. Spring, summer, bring mangoes. It is our seasonal fruit. The king of all fruits, Indian fruit. Mango is a national fruit. Green mango, very sour. Yellow mango, so sweet.
Jam and jelly, juice and pickle made with mangoes everywhere. Spring, summer, bring mangoes, it is our seasonal fruit. The king of all fruits, Indian fruit. Mango is our national fruit. हम हैं कमल के फूल, भारत के राष्ट्रीय फूल। पानी में हम तैरते, हवा के संग झूमते। गुलाबी सफेद हमारा रंग, लंबा डंठल उसके संग। पानी के भीतर जड़े, ये हमें पकड़ रखे, ये हमें पकड़ रखे। Good morning, everyone. I'm Boris, and I am National of India. Thank you. कुछ करिए नस नस मेरी खोले हाय कुछ करिए कुछ करिए बस बस बड़ा बोले अब कुछ करिए ओ कोई तो चल सिद्ध फड़िए तू बेतरिए या मरिए हाय कोई तो चल सिद्ध फड़िए तू बेतरिए या मरिए शक दे Walkies is the national force in India. Thank you. The jack-o'-lantern of Halloween, I'm a pumpkin. The biggest vegetable, all gods are my kin. My sweet pulse orange or yellow, I have a thick and hard skin. I'm round and big, but I'm quite hollow within. I grow on the ground from flowers on vines. My seeds when dried and peeled taste fine. Grate and use my skin to make dishes more than 9. Have my soups and puddings when you dine. For a great Good morning, everyone. My name is Pumpkin. I am a national vegetable of India. Thank you. बाबुल प्यारे सजन सखारे सुनो मेरी मैया बोझ नहीं मैं किसी के सर का ना मझधार में नैया पतवार बनूंगी लहरों से लड़ूंगी हर मुझे क्या बेचेगा रुपया हो अरे मुझे क्या बेचेगा रुपया हो Good morning, everyone. I am national currency rupees. The value increase day by day. Thank you.
Good morning, everyone. My name is Binlia Shaina D'Souza. I am non-emblem. Oh, thank you. Good morning, everyone. I'm an elephant. I'm a national heritage animal. Mascot of Italy. Thank you. वैष्णव जन तो तेने कहिए जी पीड़ पराए जाने रे। Good morning, everyone. I am Mama Rishi. For now, this thank you. Little dolphin is a friend of mine. I see him down by the seaside, bobbing on the waves and doing the dance. You can jump on his back for a free ride. He goes in and out of the water. He goes in and out of the water. He goes in and out of the water. He jumps so high and then he dives so low. Kumani Iwa Kum I am the face. National. Thank you, Doc. ಧನ್ಯವಾದಗಳು ಪುಟಾಣಿಗಳೇ. Now I call upon Vihar Praveen Shetty of LKG to speak a few words about Republic Day. Good morning, everyone. Respected chief guest, principal, teachers, parents, and my dear friends. My name is Vihar Praveen Shetty. At first, I wish you all a very happy Republic Day. Today is 26th January and we are celebrating 75th Republic Day. Republic Day is the national festival of India. We celebrate this day with great joy and happiness. In 1950, on this day, the Constitution of India came into force. The Constitution was written by Dr. B.R. Ambedkar.
We should always respect our constitution. Indian flag is hoisted every year on this day. I am proud to be Indian. I love my country very much. Republic Day gives us the message of unity and equality. As we celebrate this day, it is also important for us to remember the importance of protecting and preserving the Constitution. It is our duty as citizens to uphold the principles and values laid down in the Constitution and to work towards building a stronger and more prosperous nation. Jai Hind, Jai Bharat. Thank you. Thank you, Vihar, for wonderful words. ನಮ್ಮ ಗಣರಾಜ್ಯಕ್ಕೆ ಕಾರಣ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಸ್ವತಂತ್ರ ಎಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಬಾನಿನಲ್ಲಿ ಸ್ವಚ್ಛಂದವಾಗಿ ಹಾರುವ ಹಕ್ಕಿಗಳು. ಹೀಗೆ ಶಾಲಾ ಪಾಠ ಮರೆತು ಹಕ್ಕಿಗಳಂತೆ ಹಾರುತ್ತಾ ನೃತ್ಯ ಮಾಡಲು ಬರುತ್ತಿದ್ದಾರೆ LKGAಯ ಪುಟಾಣಿಗಳು. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. हम लोगों को समझ सको तो, हम लोगों को समझ सको तो समझो दिलबर जानी, जितना भी तुम समझोगे उतनी होगी हैरानी। हम लोगों को समझ सको तो समझो दिलबर जानी, जितना भी तुम समझोगे उतनी होगी हैरानी। अपनी छतरी तुमको दे दे कभी जबर से पानी, कभी नए पैकेट में बेचे तुमको चीज पुरानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी। थोड़े अनाड़ी है थोड़े खिलाड़ी, रुक रुक के चलती है अपनी गाड़ी। थोड़े अनाड़ी है थोड़े खिलाड़ी, रुक रुक के चलती है अपनी गाड़ी। हमें प्यार चाहिए और कुछ पैसे भी, हम ऐसे भी हैं हम हैं वैसे भी। हम लोगों को समझ सको तो समझो दिलबर जानी, उल्टी सीधी जैसी भी है अपनी यही कहानी। थोड़ी हम में होशियारी है थोड़ी है नादानी, थोड़ी हम में सच्चाई है थोड़ी बेईमानी। कुछ सपने हैं, आंसू और सपने दोनों ही अपने हैं। आंखों में कुछ आंसू हैं कुछ सपने हैं, आंसू और सपने दोनों ही अपने हैं। दिल दुखा है लेकिन टूटा तो नहीं है, उम्मीद का दामन छूटा तो नहीं है।
हम लोगों को समझ सको तो समझो दिल बर जानी, थोड़ी मजबूरी है लेकिन थोड़ी है मनमानी, थोड़ी तू मैं है और थोड़ी खींचातानी, हम में काफी बातें हैं जो लगती है दीवानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी। ವಾವ್, ಅದ್ಭುತ ಪ್ರದರ್ಶನ, ಧನ್ಯವಾದಗಳು ಮಕ್ಕಳೇ. ಮೇರಾ ದೇಶ್ ಭಾರತ್ है, मैं मेरा देश के लिए कुछ भी करने को तैयार हूँ, ये बात एक गाने के रूप में प्रस्तुत करने के लिए आ रहे हैं हमारा LKG B के नन्हे नन्हे बच्चे. ಧನ್ಯವಾದ ಬಚ್ಚೋ. ಭಾರತೀಯ ಸಂಸ್ಕೃತಿ ಪ್ರಪಂಚದಾದ್ಯಂತ ಸಾಕಷ್ಟು ಜನಪ್ರಿಯ ಗಳಿಸಿದೆ. ಇಲ್ಲಿ ಬೇರೆ ಬೇರೆ ವೈವಿಧ್ಯತೆಗಳಿದ್ದರೂ ಏಕತೆಯನ್ನು ಸಾರುತ್ತದೆ ಎಂದು ಬಿಂಬಿಸುವ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ UKGಯ ಪುಟಾಣಿಗಳು. ಎಲ್ಲರೂ ಚಪ್ಪಾಳೆಯೊಂದಿಗೆ ಹುರಿದುಂಬಿಸಿ.
सलाम इंडिया झुके तेरे आगे से तेरी गोद मेरा घर है तुझे सलाम इंडिया तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू तेरी नदियों में बह जावा तेरे खेतों में लहरावा इतनी सी है दिल की आरज़ू ये तेरे वीर जवानों का लबेलों का मस्तानों का इस देश का यारों का कहना ये देश है दुनिया का गहना या चूड़ी छाती वीरों की या बोली शक्लें हीरों की या गाते रांझे मस्ती में मचती है धूमें बस्ती में ಅದ್ಭುತವಾದ ಪ್ರದರ್ಶನ ಮಕ್ಕಳೇ. ನಮ್ಮ ಭಾರತ ಸಂವಿಧಾನದ ಮಹತ್ವದ ಬಗ್ಗೆ ತಮ್ಮ ಒಂದೆರಡು ಅನಿಸಿಕೆಗಳನ್ನು ಸಿರಿ ಕನ್ನಡದಲ್ಲಿ ತಿಳಿಸಲು ಬರುತ್ತಿದ್ದಾರೆ ನಮ್ಮ UKGಯ ಪುಟಾಣಿ ಜಿ ದಿತ್ಯಾ ಬಂಗೇರ. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ, ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಜನವರಿ 26ರಂದು ಭಾರತೀಯ ಗಣರಾಜ್ಯೋತ್ಸವವನ್ನು ದೇಶದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. 1950 ಜನವರಿ 26 ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತದ ಸಂವಿಧಾನ ರಚನೆಯಾಯಿತು. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಭಾಷೆ ಬೇರೆ ಆದರೇನು ಭಾವ ಒಂದೇ. ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ನಾವೆಲ್ಲರೂ ಭಾರತೀಯರೊಂದೇ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೆಲ್ಲರೊಂದು ಪ್ರತಿಜ್ಞೆ ಮಾಡೋಣ. ತಾಯ್ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಕ್ರೀಡೆ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ರಾಜಕೀಯ ಕ್ಷೇತ್ರಗಳಲ್ಲಿ ಭಾರತದ ವಿಜಯ ಪತಾಕೆ ಹಾರಿಸೋಣ. ವಿಶ್ವಪಟದಲ್ಲಿ ಅತಿ ಎತ್ತರದ ಸ್ಥಾನ ತಂದುಕೊಡೋಣ. ಇದನ್ನು ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಹೇಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಸಾಗಿ ಉತ್ತಮ ಪ್ರಜೆಗಳಾಗೋಣ ಹಾಗೂ ದೇಶ ಪ್ರೇಮದಿಂದ ದೇಶದ ಹಿರಿಮೆಗರಿಮೆ ಎತ್ತಿಡ್ಯೋಣ ಎನ್ನುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ದಿತ್ಯಾ. ನೃತ್ಯ ಎಂಬುದು ಯಾರಿಗೆ ತಾನೇ ರುಚಿಸುವುದಿಲ್ಲ, ಎಲ್ಲರೂ ಇಷ್ಟಪಡುತ್ತಾರೆ. ಹೀಗೆ ವೈವಿಧ್ಯಮಯವಾದ ಈ ಭಾರತ ದೇಶದ ಸಮೃದ್ಧಿಯನ್ನು ವರ್ಣಿಸುವ ಸಲುವಾಗಿ ವಿವಿಧ ದೇಶಭಕ್ತಿ ಗೀತೆಗಳನ್ನೊಳಗೊಂಡ ನೃತ್ಯದ ಮೂಲಕ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ LKGBಯ ಪುಟಾಣಿಗಳು. मरघट तक है तेरी कहानी, पग पग प्यारे
मेरे देश की धरती मेरे देश की धरती सोना उगले उगले हीरे मोती मेरे देश की धरती मेरे देश की धरती है वतन हमको तेरी कसम तेरी राहों में जहाँ तक लुटा जाएंगे फूल क्या चीज है तेरे कदमों में हम भेंट अपने सरों की चढ़ा जाएंगे ऐ वतन वंदे मातरम 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 तेरी मिट्टी में मिल जाना गुल बन के मैं खिल जाना इतनी सी है दिल की आरज़ू तेरी नदियों में बह जाना तेरे खेतों में लहराना इतनी सी है दिल की आरज़ू आजा आजा जिंदू शामियाने के तले आजा जरी वाले नीले आसमान के तले जय हो जय हो चक दे गिंडिया चक दे गिंडिया चक दे गिंडिया चक दे गिंडिया हमारा देश महान है, हम सब स्वतंत्र है, एक गणतंत्र में जी रहे हैं। इसके बारे में छोटा भाषण देने के लिए आ रहे हैं हमारा विद्यालय का विद्यार्थिनी हरिका सचिन। ना पूछो जमाने से कि क्या हमारी खाने है हमारी पहचान तो सिर्फ है कि हम हिंदुस्तानी है माननीय मुख्य अतिथि आदरणीय मुख्य पादिनी और शिक्षकगण पोषकगण और मेरे प्यारे दोस्तों आप सभी को गणतंत्र दिवस के हार्दिक शुभकामनाएं है। जैसे कि हम सभी जानते हैं कि आज 26 जनवरी है और हम सभी यहाँ अपने देश का 74वां गणतंत्र दिवस मनाने के लिए उपस्थित हुए हैं। 15 अगस्त 1947 को हमारा भारत देश ब्रिटिश शासन से आजाद हुआ था। हालांकि भारत का संविधान 26 जनवरी 1950 को लागू हुआ था। तब से हर साल हम गणतंत्र दिवस मनाते हैं। हमारे देश का संविधान विश्व का सबसे बड़ा लिखित संविधान है। डॉक्टर भीमराव अंबेडकर जी को हमारे संविधान का जनक माना जाता है। हमारे देश का संविधान हमारे देश को स्वतंत्र और गणतंत्र बनाने के लिए अनेक स्वतंत्रता सेनानियों ने अपने जीवन का बलिदान दिया है। देश इनके समर्पण को कभी नहीं भूल सकता। स्वतंत्रता के बाद हमारे देश ने बहुत उन्नति की है, परंतु आज भी हमारे देश ने आतंकवाद, भ्रष्टाचार, बेरोजगार, असमानता है जैसे समस्याएं तो आए हैं। आज गणतंत्र दिवस के अवसर हम सभी प्रतिज्ञा करते हैं कि इन सभी समस्याओं को सुलझाने का हम पूरा प्रयास करेंगे और अपने भारत देश को विश्व का सर्वश्रेष्ठ देश बनाएंगे। जाते जाते मैं अपने भाषण का समर्पण एक शायरी से करना चाहूंगी। देशभक्तों से ही देश की शान है, देशभक्तों से ही देश की मान है। हम उस देश का फूल है यारो, जिस देश का नाम हिंदुस्तान है। जय हिंद, जय भारत। ಪದ್ಮಭೂಷಣ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪ್ರಶಸ್ತ ಹಿಂದಿ ಕವಿ ಶ್ರೀ ಸುಮಿತ್ರಾನಂದನ್ ಪಂತ್ ರವರ ದೇಶಭಕ್ತಿ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಯುಕೆಜಿಯ ಪುಟಾಣಿಗಳು.
ಎಳೆಯರು ಅಲ್ಲ, ನಾವು ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗೋ ನೇಸರ. ಈ ಸಂದೇಶವನ್ನು ತಮ್ಮ ನೃತ್ಯದಲ್ಲಿ ಸಾರುತ್ತಾ ಬರುತ್ತಿದ್ದಾರೆ UKGಯ ಕಿನ್ನರಿಯರು. ಭಾರತ ಮಾತೆಯನ್ನು ವಂದಿಸಿಕೊಂಡು ನಮ್ಮ ಮನಸ್ಸಿಗೆ ಮುದ ನೀಡಿದ UKGಯ ಪುಟಾಣಿಗಳಿಗೆ ಧನ್ಯವಾದಗಳು. ಅನುಭವಜನ್ಯಂ ಜ್ಞಾನಂ ಎಂಬ ಮಾತಿನಂತೆ ಅನುಭವದಿಂದ ಜ್ಞಾನವು ಉಂಟಾಗುತ್ತದೆ. ಇಂತಹ ಅನುಭವಿ ಮುಖ್ಯ ಅತಿಥಿಗಳು ಇಂದು ನಮ್ಮೊಂದಿಗಿದ್ದಾರೆ. ಇವರು ಈ ಸಂದರ್ಭದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಸಮಾರಂಭದ ಗಣ್ಯರೇ, ಗಣ್ಯ ಅತಿಥಿಗಳೇ, ಇಲ್ಲಿ ಗೌರವಾನ್ವಿತ ಮುಖ್ಯೋಪಾಧ್ಯಾಯಿನಿಯವರೇ, ಶಿಕ್ಷಕರೇ ಮತ್ತು ಇತರ ಶಾಲಾ ಸಿಬ್ಬಂದಿಗಳೇ, ಪೋಷಕರೇ ಮತ್ತು ಮುದ್ದು ಪುಟಾಣಿಗಳೇ, ಇಂದು ಜನವರಿ 26 ನಮ್ಮ ದೇಶದ ಗಣರಾಜ್ಯೋತ್ಸವ ದಿನ. ಮೊದಲನೆಯದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಜನವರಿ 26 ನಮ್ಮ ಇಡೀ ದೇಶವೇ ಬಹಳ ಸಂತೋಷ ಸಂಭ್ರಮದಿಂದ
ಆಚರಿಸುವ ಸಡಗರದ ಹಬ್ಬ. ಭಾರತೀಯರೆಲ್ಲರೂ ಒಗ್ಗಟ್ಟಾಗಿ ಒಂದುಗೂಡಿ ಈ ಹಬ್ಬವನ್ನು ಆಚರಿಸಬೇಕು. 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು. ಸ್ವಾತಂತ್ರ್ಯ ದೊರೆತ ಮೇಲೆ ನಮ್ಮ ದೇಶದ ಆಡಳಿತ ಹೇಗಿರಬೇಕು ಎಂಬುದರ ಬಗ್ಗೆ ಚಿಂತನ ಮಂಥನಗಳನ್ನು ನಡೆಸಿದರು. ಅದಕ್ಕಾಗಿ ಒಂದು ಕರಡು ಸಮಿತಿಯನ್ನು BR ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ರಚಿಸಿದರು. ಈ ಕರಡು ಸಮಿತಿಯವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿಯ ಕಾನೂನು ಆಡಳಿತ ವ್ಯವಸ್ಥೆ ಹೇಗಿರ್ತದೆ ಎಂಬುದರ ಬಗ್ಗೆ ಅಧ್ಯಯನ ನಡೆಸಿದರು. ಆನಂತರ ಸುಮಾರು 250 ವಿದ್ವಾಂಸರು ಸೇರಿ ನಮ್ಮ ದೇಶದ ಸಂವಿಧಾನವನ್ನು ರಚಿಸಿ ಅದನ್ನು ರಚನಾ ಸಭೆಯಲ್ಲಿ ಮುಂದಿಟ್ಟರು. ಈ ಸಂವಿಧಾನ ರಚನೆಯ ಬಗ್ಗೆ ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಬೆನಗಲ್ ಶಿವರಾವ್ ಹಾಗೂ ಬೆನಗಲ್ ರಾಮರಾವ್ ಇವರು ಕೂಡ ಇದ್ದರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಒಂದು ಹೆಮ್ಮೆ. ಈ ರಚನಾ ಸಭೆಯ ಮುಂದಿಟ್ಟ ಈ ಸಂವಿಧಾನವನ್ನು ಎಲ್ಲರೂ ವಿಮರ್ಶಿಸಿ 1950 ಜನವರಿ 26ರಂದು ಜಾರಿಗೆ ತಂದರು. ಸಂವಿಧಾನ ಹೇಳಿದರೆ ಮಹಾ ಕಾನೂನುಗಳ ಗ್ರಂಥ. ಆ ಗ್ರಂಥದಲ್ಲಿರುವ ಮಾತೇ ಅಂತಿಮ. ಹೀಗಾಗಿ ನಮ್ಮ ಸಂವಿಧಾನವು ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇಂದು ನಮ್ಮ ದೇಶದಲ್ಲಿ ರಾಜಪಥದಲ್ಲಿ ಪೆರೇಡ್ ನಡೆಯುತ್ತದೆ. ಎಲ್ಲ ರಾಜ್ಯಗಳ ಸಂಸ್ಕೃತಿಗಳನ್ನು ಬಿಂಬಿಸುವ ಕಾರ್ಯಕ್ರಮವನ್ನು ಅದರಲ್ಲಿ ನೀಡಬಹುದು. ಬೇರೆ ಬೇರೆ ದೇಶದ ಗಣ್ಯರನ್ನು ಅತಿಥಿಗಳಾಗಿ ಆಮಂತ್ರಿಸ್ತಾರೆ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ದೆಹಲಿಗೆ ಫ್ರಾನ್ಸ್ ದೇಶದ ಅಧ್ಯಕ್ಷರಾದ ಮ್ಯಾಕ್ರನ್ ಅವರು ಆಗಮಿಸಿದ್ದಾರೆ. ಹೀಗೆ ಬೇರೆ ಬೇರೆ ದೇಶದ ಗಣ್ಯರು ಬರುವ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಇಲಾಖೆಗಳಲ್ಲಿ, ಕಚೇರಿಗಳಲ್ಲಿ ನಮ್ಮ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ಈ ಹಬ್ಬವನ್ನು ಸಂತೋಷದಿಂದ ಆಚರಿಸ್ತಾರೆ. ಇನ್ನು ನಮ್ಮ ಲಿಟಲ್ ಎಲಿ ಶಾಲೆಯ ಬಗ್ಗೆ ಹೇಳುವುದಾದರೆ, ಲಿಟಲ್ ಎಲಿ ಹೆಸರೇ ಕೇಳಲಿಕ್ಕೆ ಬಹಳ ಒಂಥರ ಖುಷಿ. ಇಲ್ಲಿಯ ಮುಖ್ಯೋಪಾಧ್ಯಾಯ ಕವಿತಾ ಬಿ ದಾಸ್ ಇವರ ನೇತೃತ್ವದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಈ ಶಾಲೆ ನಡೆಯುತ್ತಾ ಇದೆ. ನಾನು ಕಂಡುಕೊಂಡಂತೆ ಇಲ್ಲಿಯ ಅಧ್ಯಾಪಿಕೆಯರು ಯಾವಾಗಲೂ ತುಂಬ ಲವಲವಿಕೆಯಿಂದ ಕೆಲಸ ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವುದು ಸುಲಭದ ಕೆಲಸ ಅಲ್ಲ, ತುಂಬ ಕಷ್ಟಪಡಬೇಕಾಗ್ತದೆ. ಆಚೀಚೆ ಹೋಗುವ ಹಾಗೆ ಇಲ್ಲ. ಹಾಗಾಗಿ ಅವರು ಅಧ್ಯಾಪನ ವೃತ್ತಿಗೆ ಅರ್ಹರಾಗಿದ್ದಾರೆ ಅಂತ ನಾನು ಕಂಡುಕೊಂಡಿದ್ದೇನೆ, ಇಲ್ಲಿರುವ ಎಲ್ಲ ಶಿಕ್ಷಕಿಯರು. ಅದರಲ್ಲಿ ನನ್ನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಸಾಯಿ ಲಕ್ಷ್ಮಿ ಮತ್ತು ಶಶಿಕಲಾ ನಾನು ಕಲಿಸಿದ ವಿದ್ಯಾರ್ಥಿಗಳು. ಅದು ಸಹ ನನಗೆ ಬಹಳ ಸಂತೋಷವೇ. ಇನ್ನು ಈ ಶಾಲೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮಕ್ಕಳ ಪ್ರತಿಭೆಗೆ ಉತ್ತಮ ಅವಕಾಶಗಳು ಇಲ್ಲಿ ಸಿಗ್ತದೆ. ಎಲ್ಲ ವಿಧಗಳಲ್ಲಿ ಸಹ ಧಾರ್ಮಿಕ ಹಬ್ಬಗಳನ್ನು ಆಚರಿಸ್ತಾರೆ. ಅವರ ಹಿಂದೂಗಳೇ ಇರಲಿ, ಹಿಂದೂಗಳ ಹಬ್ಬ, ಮುಸಲ್ಮಾನರ ಹಬ್ಬ, ಕ್ರೈಸ್ತರ ಹಬ್ಬ, ಎಲ್ಲರ ಹಬ್ಬವನ್ನು ಆಯಾಯ ಹಬ್ಬಕ್ಕೆ ತಕ್ಕಂತೆ ಎಲ್ಲ ಮಕ್ಕಳನ್ನು ಅಣಿಗೊಳಿಸ್ತಾ ಇರ್ತಾರೆ. ಇದು ಬಹಳ ಒಂದು ಒಳ್ಳೆಯ ವಿಚಾರ. ಇನ್ನು ಇದು ಮೊನ್ನೆ ಈಗ ತಾನೇ ಬಹುಮಾನ ಕೊಟ್ಟರು. ಇದರ ಬಗ್ಗೆ ಪ್ರಾಜೆಕ್ಟ್ಗಳ ಬಗ್ಗೆ, ಇದು ಒಳ್ಳೆಯ ಪ್ರಾಜೆಕ್ಟ್ಗಳು ಎಲ್ಲ. ನಾನು ಎಲ್ಲ ಪ್ರಾಜೆಕ್ಟ್ಗಳನ್ನು ಬಹಳ ತಾಳ್ಮೆಯಿಂದ ವೀಕ್ಷಿಸಿದ್ದೇನೆ. ಒಂದಕ್ಕಿಂತ ಒಂದು ಎಲ್ಲ ಪ್ರಾಜೆಕ್ಟ್ಗಳು ಒಳ್ಳೆಯ ರೀತಿಯಲ್ಲಿ ಆಗಿದ್ದವು. ಅದರಲ್ಲಿ ಕೆಲವು ಮಾಡಿದ್ದು ಈಗ ಪೇರೆಂಟ್ಸ್ ಆದರೂ ಮಕ್ಕಳಿಗೆ ಅದರ ಬಗ್ಗೆ ಜ್ಞಾನ ಬೇಕು. ಆ ಮಕ್ಕಳಿಗೆ ಆ ಜ್ಞಾನವನ್ನೂ ಕೊಟ್ಟಿದ್ದಾರೆ. ಏನು ಮಗು ತಯಾರಿಸಿದೆ, ಏನು ಉಂಟು. ಹಾಗಾಗಿ ನಾನು ಕೆಲವು ಮಕ್ಕಳನ್ನು ಪ್ರಶ್ನಿಸಿದ್ದೇನೆ. ಆ ಸಣ್ಣ ಪುಟ್ಟ ಮಕ್ಕಳು ಸಮರ್ಪಕವಾದ ಉತ್ತರ ಕೊಟ್ಟಿದ್ದಾರೆ. ಒಂದು ಮಗು ಹೃದಯದ ರಕ್ತ ಪರಿಚಲನೆಯನ್ನು ಪೂರ್ತಿ ಇಂಗ್ಲೀಷಲ್ಲಿ ಅಷ್ಟು ಚಂದ ಮಾಡಿ ಹೇಳಿದೆ.
ಮಹಾಪಧಮನಿ, ಅಪಧಮನಿ, ಎಲ್ಲಿ ಶುದ್ಧ ರಕ್ತ ಎಲ್ಲಿ ಅಶುದ್ಧ ರಕ್ತ, ವೆಸಲ್ಸ್ ಎಲ್ಲವನ್ನು ಹೇಳಿದೆ. ಬಹಳ ಖುಷಿಪಟ್ಟಿದ್ದೇನೆ. ಹಾಗೆಯೇ ಇನ್ನು ಅದರಲ್ಲಿ ಸುಮಾರು ಪ್ರಾಜೆಕ್ಟ್ಗಳಿತ್ತು. ನೀರಿನ ಶುದ್ಧೀಕರಣ, ಕೃಷಿ ಮತ್ತು ಪ್ಲ್ಯಾನೆಟ್, ಆಕಾಶಕಾಯಗಳು. ಮೊನ್ನೆ ನಮ್ಮ ಚಂದ್ರಯಾನ 3 ಸಕ್ಸಸ್ ಆಗಿದೆ. ಅದರಲ್ಲಿದ್ದ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 11 ವಿಜ್ಞಾನಿಗಳಿದ್ದರು. ಅವರಲ್ಲಿ ಒಬ್ಬರು ಮಾತ್ರ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತವರು. ಉಳಿದ 10 ಮಂದಿಯು ಕನ್ನಡ ಮಾಧ್ಯಮದಲ್ಲಿ ಕಲಿತ ವಿಜ್ಞಾನಿಗಳು. ಅದರಲ್ಲಿ ಅವರು ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದು. ಅವರ ಫೋಟೋ, ಅವರು ಕಲಿತ ವಿಷಯ ಎಲ್ಲವನ್ನು ಡಿಟೇಲ್ ಆಗಿ ಉದಯವಾಣಿಯಲ್ಲಿ ಕೊಟ್ಟಿದ್ದರು. ನಾನು ಸ್ವಲ್ಪ ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದಿದವಳು. ನಾವು ಕಲಿತಿರುವಾಗ 9ನೇ ತರಗತಿಯಿಂದಲೇ ವಿಜ್ಞಾನ ಮತ್ತು ಕಲಾ ಅಂತ ವಿಭಾಗ ಇತ್ತು. ನಾನು 9, 10, 11ನೇ ತರಗತಿಯವರೆಗೆ ವಿಜ್ಞಾನ ವಿಭಾಗದಲ್ಲಿ ಓದಿದ್ದೇನೆ. ಅದರಲ್ಲಿಯೂ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಅಂತ ಹೇಳಿದರೆ ನನ್ನ ಪ್ರಿಯವಾದ ಪಾಠಗಳು. ಹಾಗಾಗಿ ನನಗೆ ಈ ಮುದಿಕಾಲದಲ್ಲಿ ಕೂಡ ಇದನ್ನು ಪ್ರಾಜೆಕ್ಟನ್ನು ನೋಡುವ ಒಂದು ಆಸಕ್ತಿ ಇತ್ತು. ನಾನು ಪೇರೆಂಟ್ಸಿಗೆ ಹೇಳಿದ್ದೇನೆ, ಹೇಳಿದರೆ ಮೊನ್ನೆ ನೀವು ಏನೆಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿಕೊಟ್ಟಿದ್ದೀರಾ ಅದನ್ನು ಜಾಗ್ರತೆಯಲ್ಲಿ ಇಟ್ಟು ಮಗು ಇನ್ನು 3ನೇಯೋ 4ನೇಯೋ ತರಗತಿಗೆ ಹೋಗುವಾಗ, ನೋಡು ಮಗು, ನೀನು ಇದನ್ನು ನೋಡು, ಇದು ಏನು ಅಂತ ಕೇಳಿ ಆ ಮಗುವೇ ನಿಮಗೆ ಉತ್ತರವನ್ನು ಕೊಡ್ತದೆ. ಅದು ಏನು ನಾನು ಮಾಡಿದ ಪ್ರಾಜೆಕ್ಟ್ ಏನು ಹೇಳಿ ಮಗುವೇ ಉತ್ತರವನ್ನು ಕೊಡ್ತದೆ. ಹಾಗಾಗಿ ಇಲ್ಲಿ ಒಳ್ಳೆಯ ಒಂದು ಅವಕಾಶಗಳು ಮಕ್ಕಳಿಗೆ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆಯೇ ಇನ್ನು ಮೊನ್ನೆ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದ್ದರು. ನಾನು ಎಲ್ಲಿಯೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದ್ದು ನೋಡಲಿಲ್ಲ, ಕೇಳಲಿಲ್ಲ. ಪೇರೆಂಟ್ಸ್ ಡೇ ಮಾಡ್ತಾರೆ ಎಲ್ಲ ಶಾಲೆಗಳಲ್ಲಿ ಕೂಡ. ಹಾಗೆ ಈ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದ್ದು ಅದು ಒಂದು ಒಳ್ಳೆಯ ಕಾರ್ಯ. ಈಗಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿ ಅಷ್ಟೇ, ಅಜ್ಜ ಅಜ್ಜಿಯೆಲ್ಲ ಎಲ್ಲೋ ಇರ್ತಾರೆ. ಆ ಅಜ್ಜ ಅಜ್ಜಿಯರ ಆ ಸಂಬಂಧ ಈ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡೋದರಿಂದ ಉಂಟಾಗ್ತದೆ. ಅದರಲ್ಲಿ ಎಲ್ಲರೂ ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಖುಷಿಪಟ್ಟಿದ್ದಾರೆ. ಒಬ್ಬರು ತುಂಬ ಪ್ರಾಯದವರು ಒಂದು ಕೈಯಲ್ಲಿ ಮಗುವನ್ನು, ಇನ್ನೊಂದು ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಈ ಸ್ಟೇಜಿಗೆ ಒಂದು ಸುತ್ತು ಹಾಕಿದ್ದಾರೆ. ಅವರಿಗೆ ಆ ಮಗುವಿನ ಮೇಲೆ, ಆ ಪುಳ್ಳಿಯ ಮೇಲೆ ಎಷ್ಟು ಪ್ರೀತಿ ಇದೆ ಎಂಬುದು ಅದರಿಂದ ನಮಗೆ ಅರಿವಾಗ್ತದೆ. ಇಂತಹ ಅವಕಾಶಗಳನ್ನು ಮಾಡಿಕೊಟ್ಟ ಅಲ್ಲಿಯ ಮುಖ್ಯೋಪಾಧ್ಯಾಯಿನಿಯವರಿಗೆ ಮತ್ತು ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮೇಡಮ್. ಅದಕ್ಕಾಗಿ ಹಾಗೆ ಇನ್ನು ಇದು ನಮ್ಮ ದೇಶದ ತಮ್ಮ ತ್ಯಾಗ ಬಲಿದಾನಗಳನ್ನು ಮಾಡುವ ಮೂಲಕ ನಮ್ಮ ವಾಯುಸೇನೆ, ಜಲಸೇನೆ, ಇನ್ನು ಭೂಸೇನೆ, ಇಲ್ಲಿ ದುಡಿಯುವ ಎಲ್ಲ ಸೈನಿಕರಿಗೂ, ಹಾಗೆಯೇ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ದೇಶವನ್ನು ಪ್ರಗತಿ ಕಡೆಗೆ ಕೊಂಡೊಯ್ಯಲು ಕೆಲಸ ಮಾಡುತ್ತಿರುವ ವಿಜ್ಞಾನಿಗಳಿಗೂ, ಹಾಗೆಯೇ ರೈತ ವರ್ಗದವರಿಗೂ ನಾವು ಈ ಪ್ರಜಾಪ್ರಭುತ್ವದ ಶುಭ ದಿನದಂದು ಅವರನ್ನು ನೆನಪಿಸಿಕೊಂಡು ಅವರಿಗೆ ನಾವು ಕೂಡ ನಮ್ಮ ದೇಶದ ಪ್ರಗತಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಲು ಪಣ ತೊಡಬೇಕೆಂದು ಇಚ್ಛಿಸಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಗತ್ತು ಬದಲಾಗಬೇಕು ಎನ್ನುವವರು ಮೊದಲು ತಮ್ಮಿಂದಲೇ ಬದಲಾವಣೆಯಾಗಬೇಕು ಎಂಬ ಅದ್ಭುತವಾದ ಸಂದೇಶವನ್ನು ನಮ್ಮೆಲ್ಲರಿಗೆ ಸರಳವಾಗಿ, ಸುಂದರವಾಗಿ ಅರ್ಥೈಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸಮರ್ಪಕವಾಗಿ ಸಲಹೆಗಳನ್ನಿತ್ತು ಪ್ರೋತ್ಸಾಹಿಸುತ್ತಿರುವ ಶ್ರೀಯುತ ರಾಜ್ಕುಮಾರ್ ಸರ್ ಅವರು ಈ ಸಂದರ್ಭದಲ್ಲಿ 1-2 ಮಾತುಗಳನ್ನಾಡಲು ಕೇಳಿಕೊಳ್ಳುತ್ತೇನೆ. ನಮ್ಮ ಗಣರಾಜ್ಯ ದಿನಾಚರಣೆಯ ಸಮಾರಂಭದಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕೋಶಾಧಿಕಾರಿ, ಕಾರ್ಯದರ್ಶಿ, ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ನೆಚ್ಚಿನ ಮಕ್ಕಳ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಗಣರಾಜ್ಯ ಅಂದ ಕೂಡಲೇ ಎಲ್ಲ ವಿಚಾರಗಳನ್ನು ನಮ್ಮ ಅತಿಥಿಗಳು ಹಾಗೂ ವರದಿಯಲ್ಲಿ ಪರಿಪೂರ್ಣವಾಗಿ ವಿವರಿಸಿದ್ದಾರೆ.
ಮತ್ತೆ ಮತ್ತೆ ಅದು ನಾನು ಹೇಳುತ್ತಾ ಹೋದರೆ ಚರ್ವಣವಾದೀತು. ಆದುದರಿಂದ ಈ ಹಬ್ಬ ರಾಷ್ಟ್ರೀಯ ಹಬ್ಬ, ಅತ್ಯಂತ ಶ್ರೇಷ್ಠವಾದ ಹಬ್ಬ. 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು. ನಾವು ಪರಿಪೂರ್ಣದಂತಾದದ್ದು ಗಣರಾಜ್ಯ ದಿನಾಚರಣೆಯ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ. ಈ ಸಂವಿಧಾನ ಅಂತ ಹೇಳುವಂಥದ್ದು ಭಗವದ್ಗೀತೆ, ಬೈಬಲ್, ಕುರಾನ್ ಅದಕ್ಕಿಂತಲೂ ಶ್ರೇಷ್ಠವಾದ್ದು. ಯಾಕೆಂದರೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಅತ್ಯುನ್ನತವಾದ ಸ್ಥಾನ ವಿಶ್ವದಲ್ಲಿಯೇ ಇದೆ. ನಮ್ಮ ಭಾರತ ದೇಶವನ್ನು ಇಡೀ ವಿಶ್ವವೇ ಕಣ್ಣರಳಿಸಿ ನೋಡುತ್ತಿದೆ. ಯಾಕೆ ಹೇಳಿದರೆ ಭಾರತ ದೇಶದ ಜಾತ್ಯತೀತ ರಾಷ್ಟ್ರವಾಗಿಯೂ ಎಷ್ಟು ಐಕ್ಯತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಡಳಿತ ವ್ಯವಸ್ಥೆಯಾಗಲಿ ಯಾವುದೇ ಆಗಲಿ. ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಯಾವುದೇ ಅಡೆತಡೆ ಇಲ್ಲದ ಉತ್ತಮವಾದಂಥ ಒಂದು ಆಳ್ವಿಕೆಯು ದೊರೆತು ನಮ್ಮ ದೇಶವು ಖಂಡಿತವಾಗಿಯೂ ರಾಮರಾಜ್ಯ ಆಗುತ್ತದೆ ಎಂಬುದಕ್ಕೆ ಎರಡು ಮಾತಿಲ್ಲ. ಇದೇ ರೀತಿಯಲ್ಲಿ ನಮ್ಮ ಈ ಸಂಸ್ಥೆ ಅದೊಂದು ಸದುದ್ದೇಶವನ್ನಿಟ್ಟುಕೊಂಡು ಈ ಶಾಲೆಯನ್ನು ತೆರೆಯಿತು. ಈ ಶಾಲೆ ತೆರೆದ ಬಳಿಕ ಒಂದಲ್ಲ ಒಂದು ಬೆನ್ನ ಹಿಂದೆ ಉತ್ತಮವಾದ ಕಾರ್ಯಗಳನ್ನು ಮಾಡುತ್ತಾ ಮಕ್ಕಳಿಗೆ ಏನು ಬೇಕು ಎಂಬುದನ್ನು ಅರಿತು ಆ ಕೆಲಸಗಳನ್ನು ಈ ಸಂಸ್ಥೆಯು ಮಾಡುತ್ತಾ ಬಂದಿದೆ. ಇಲ್ಲಿಯ ಪ್ರಿನ್ಸಿಪಾಲ್ ಹಾಗೂ ತಮ್ಮ ಸಹೋದ್ಯೋಗಿಗಳನ್ನು ಒಟ್ಟುಗೂಡಿಸಿಕೊಂಡು ಮಕ್ಕಳ ಏಳಿಗೆಗಾಗಿ ಹಾಗೂ ಒಳ್ಳೆಯ ಒಡಂಬಡಿಕೆಯಿಂದ ಉತ್ತಮವಾದ ಒಂದು ಆಳ್ವಿಕೆಯನ್ನು ಕೊಡುತ್ತಾ ಮಕ್ಕಳನ್ನು ಮುದ್ದಿಂದ ಬೆಳೆಸುತ್ತಾ ಮಕ್ಕಳಿಗೆ ಏನು ಬೇಕು ಎಂಬುದನ್ನು ಅರಿತು ಅವರಿಗೆ ಬೇಕಾದ್ದನ್ನು ಕೊಡುತ್ತಾ ಬಂದಿರುತ್ತದೆ. ಈ ಎಲ್ಲ ವಿಚಾರಗಳನ್ನು ಮತ್ತೆ ಮತ್ತೆ ಹೇಳಿದರೆ ಸಮಯ ಹಾಳಾಗುತ್ತೆ. ಎಲ್ಲ ವಿಚಾರಗಳನ್ನು ನಮ್ಮ ಮುಖ್ಯ ಅತಿಥಿಗಳು ಕ್ರೋಢೀಕರಣ ಮಾಡಿಕೊಂಡು ಹೇಳಿರ್ತಾರೆ. ಅವರು ಕೂಡ ಶಿಕ್ಷಕೇ ಆದ್ದರಿಂದ ಎಲ್ಲ ವಿಚಾರಗಳು ಅರಿತವರಾಗಿದ್ದಾರೆ. ನಾನು ಪದೇ ಪದೇ ಹೇಳುವುದಕ್ಕಿಂತಲೂ ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಹಿಂದಿನಿಂದ ಸಹಕರಿಸಿದಂಥ ಪ್ರಿನ್ಸಿಪಾಲ್ ಹಾಗೂ ಎಲ್ಲ ಶಿಕ್ಷಕ ವೃಂದ ಹಾಗೂ ಸಹಕಾರಿಗಳು ಆದವರೆಲ್ಲರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿಯಾಗಿ ಹೋಗಲಿ. ಹೇಗೆ ನಮ್ಮ ಗಣರಾಜ್ಯದ ಮಾಹಿತಿಯನ್ನು ಇವತ್ತು ಪರಿಪೂರ್ಣ ಕೊಟ್ಟಿದ್ದೇವೆ ನಾವು, ಇದೇನು ನಮ್ಮ ಎಲ್ಲ ಮಕ್ಕಳಲ್ಲಿ ಕೂಡ ಹೆತ್ತವರು ಕೂಡ ಮಂದಟ್ಟು ಮಾಡಿಕೊಂಡು ನಾನು ಭಾರತದ ಪ್ರಜೆ, ನಾನು ಭಾರತ ದೇಶಕ್ಕಾಗಿ ಏನು ಮಾಡಬೇಕು ಎಂಬುದನ್ನು ಮನವರಿಕೆ ಮಾಡಿಕೊಂಡು ದೇಶ ಸೇವೆಗೆ ನಾವೆಲ್ಲ ಸಂಕಲ್ಪ ಮಾಡುತ್ತಾ ನಮ್ಮ ಅತ್ಯುತ್ತಮ ಒಂದು ದೇಶವಾಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮಕ್ಕಳ ಮೂಲಕ ಮಂದಟ್ಟು ಮಾಡಿಸಿ ಪ್ರತಿಯೊಂದು ಮಗು, ಬಹುಶಃ ಈ ಶಾಲೆಯಲ್ಲಿರುವ ಎಲ್ಲ ಮಗುವನ್ನು ಕೂಡ ಸೇರಿಸಿಕೊಂಡು ಕಾರ್ಯಕ್ರಮ ಮಾಡಿಕೊಳ್ಳೋದು ಅತ್ಯಂತ ಶ್ರೇಷ್ಠವಾದ. ಒಂದು ಮಗು ಹಿಂದೆ ಒಂದು ಮಗು ಮುಂದೆ ಎಂಬ ವಿಷಯಕ್ಕಿಲ್ಲ, ಎಲ್ಲ ಮಗುವನ್ನು ತೊಡಗಿಸಿಕೊಂಡಿದ್ದಾರೆ. ಇದು ಅತ್ಯಂತ ಶ್ರೇಷ್ಠವಾದ್ದು. ಕೆಲವರನ್ನು ಹುಷಾರಿದ್ದವರನ್ನು ತಗೊಂಡು ಬಾಕಿಯವರನ್ನು ಸೈಡಿಗೆ ಇಡುವಂಥ ಪದ್ಧತಿ ಇದೆ. ನಮ್ಮಲ್ಲಿ ಅಂಥದ್ದು ಯಾವುದೂ ಇಲ್ಲ. ಎಲ್ಲ ಮಕ್ಕಳನ್ನು ಯಾವುದಕ್ಕೆ ಅನುಕೂಲವೋ ಅದಕ್ಕೆಲ್ಲವನ್ನು ತೊಡಗಿಸಿಕೊಂಡು ಆ ಮಕ್ಕಳಿಂದ ಆ ಚಟುವಟಿಕೆಯನ್ನು ಪಡೆದುಕೊಂಡಿದ್ದೇವೆ. ಇದೆಲ್ಲ ಕಾರ್ಯಕ್ರಮವನ್ನು ಮಾಡಿದಂಥ ಈ ಶಾಲೆಯ ಟ್ರಸ್ಟ್ ಅಧ್ಯಕ್ಷರು, ಟ್ರೆಸರರು ಹಾಗೂ ಶಾಲೆಯ ಪ್ರಿನ್ಸಿಪಾಲ್, ಸಹೋದ್ಯೋಗಿಗಳು ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ಜೊತೆಯಲ್ಲಿ ಸಹಕರಿಸಿದಂಥ ಎಲ್ಲ ಹೆತ್ತವರಿಗೂ ತಮ್ಮ ಮಕ್ಕಳುಗಳಿಗೂ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಸಮಯ ಈ ಸಲ ಸ್ವಲ್ಪ ಜಾಸ್ತಿ ಹೋಯಿತು, ಪರವಾಗಿಲ್ಲ. ನಿಮ್ಮ ಸಹಕಾರಕ್ಕೆ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು.
ದೇಶದ ಏಳಿಗೆಗೆ ಬೇಕಾದ ಆಲೋಚನೆ, ಸಾಮರ್ಥ್ಯ, ಶಕ್ತಿಯನ್ನು ನಮ್ಮ ಮುಂಬರುವ ಪೀಳಿಗೆಗೆ ಹೇಳಿಕೊಡಬೇಕು ಹಾಗೂ ದೇಶ ಬೆಳೆಯುತ್ತದೆ ಎಂದರೆ ನೀನು ಕೂಡ ಅದರೊಂದಿಗೆ ಬೆಳೆಯುತ್ತಿದ್ದೀಯಾ ಎಂದರ್ಥ ಎಂದು ಅದ್ಭುತವಾಗಿ ಹೇಳಿದ ನಿಮಗೆ ಧನ್ಯವಾದಗಳು ಸರ್. ತೃಪ್ತಿಯಾದ ಮನಸ್ಸಿನಿಂದ ಬರುವ ಪದಗಳೇ ಧನ್ಯವಾದಗಳು. ಅದರಂತೆ ಇದೀಗ ಧನ್ಯವಾದವನ್ನು ಸಮರ್ಪಿಸಲು ಬರುತ್ತಿದ್ದಾರೆ ಶ್ರೀಮತಿ ಸುಷ್ಮಾ ಕರ್ಕೇರರವರು. Good morning, one and all present here. I feel honor and privilege to get an opportunity to propose a vote of thanks to each and everyone who have contributed for the success of today's program. I heartily thank the President of Vaibhav Trust, Mr. K. Achyuta sir, for gracing the occasion. Thank you, sir. I especially thank today's chief guest, Mrs. Ratnavati S. Derlakate, for accepting our invitation and for being here with us. Thank you, ma'am. I express my gratitude to our educational advisor, Mr. Raj Kumar sir, for his constant guidance and support to our institution. Thank you, sir. I would like to thank Mr. Bhagwan Das sir, Treasurer of Vaibhav Trust, for his presence. Thank you, sir. I would like to thank Mr. Madhava Kulla sir, Member of Vaibhav Trust, for his gracious presence. Thank you, sir. I would like to thank our principal ma'am, Mrs. Kavita B. Das. Thank you, ma'am. I also extend my hearty thanks to all the parents. Thank you. I thank Mr. Saket and Mr. Gayatri, parent of Ayansh S. Brahmavar, for sponsoring today's refreshment for kids. Thank you. Our heartfelt thanks to Mr. Shashidhar P. of Abbaka TV for media coverage and Mr. Arun Pujari for seating arrangement. Thank you. Last but not the least, I thank our dedicated teaching and non-teaching staff and our loving kids, without whom the program would not have been possible. I would like to thank all of you for your presence here today and helping us to make this event a grand success. Thank you, one and all. ಧನ್ಯವಾದಗಳು ಮ್ಯಾಮ್. ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಇಲ್ಲಿಗೆ ಮುಕ್ತಾಯವಾಯಿತು. ಈ ರಾಷ್ಟ್ರೀಯ ಹಬ್ಬದ ಪ್ರಯುಕ್ತ ನಮ್ಮ ಶಾಲೆಯ ಪರವಾಗಿ ತಾವೆಲ್ಲರೂ ಸಿಹಿ ತಿಂಡಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ನಿಮ್ಮೆಲ್ಲರ ಭೇಟಿ ಮಾರ್ಚ್ 9ರಂದು MIM ಹಾಲ್ ಕುತ್ತರ್ನ ಶಾಲಾ ವಾರ್ಷಿಕೋತ್ಸವದಲ್ಲಿ. ಮಗದೊಮ್ಮೆ ಎಲ್ಲರಿಗೂ ವಂದಿಸುತ್ತಾ ಜೈ ಭಾರತ ಮಾತೆ.